ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ತಮಿಳುನಾಡು ವಿಧಾನಸಭೆಯ 234 ಕ್ಷೇತ್ರಗಳಿಗೆ ಮತದಾನ ನಡೆದಿದೆ. ಅಲ್ಲಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳು, ಹೊಡೆದಾಟದಂಥ ಘಟನೆಗಳನ್ನು ಹೊರತುಪಡಿಸಿದರೆ ಬಹುತೇಕ ತಮಿಳುನಾಡಲ್ಲಿ ಚುನಾವಣೆ ಶಾಂತವಾಗಿ ನಡೆದಿದೆ. ಹಾಗೆ ಪಶ್ಚಿಮ ಬಂಗಾಳದ 294 ಕ್ಷೇತ್ರಗಳ ಪೈಕಿ ಮೊದಲ ಹಂತದಲ್ಲಿ 152 ಕ್ಷೇತ್ರಗಳಿಗೆ ಮತದಾನ ನಡೆದಿದೆ. ಅಲ್ಲಿನ ಸಾಕಷ್ಟು ಜನ ಹಾಗೂ ಜನಪ್ರತಿನಿಧಿಗಳು ಹೇಳೋ ಪ್ರಕಾರ ಈ ಬಾರಿ ಚುನಾವಣೆಯನ್ನು ತುಂಬಾ ಅಚ್ಚುಕಟ್ಟಾಗಿ ನಡೆಸೋ ಪ್ರಯತ್ನಗಳಲ್ಲಿ ನಡೆದಿವೆ. ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ ಒಂದಷ್ಟು ಸಮಸ್ಯೆಗಳಾಗಿವೆ. ಕೆಲ ಪೋಲಿಂಗ್ ಬೂತ್ಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗಳಿಗೆ ಅವಕಾಶ ಕೊಡಲಿಲ್ಲ ಅನ್ನೋ ಆರೋಪ ಕೇಳಿಬಂದ್ರೆ, ಕುಮಾರ್ಗಂಜಲ್ಲಿ ಟಿಎಂಸಿ ಕಾರ್ಯಕರ್ತರು ಅಭ್ಯರ್ಥಿಯೊಬ್ಬರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ. ಹಾಗೆ ಮುರ್ಷಿದಾಬಾದಲ್ಲಿ ಕಚ್ಚಾ ಬಾಂಬುಗಳನ್ನು ಹಾಕೊಳ್ಳೋ ಪ್ರಯತ್ನ ನಡೆದಿದೆ. ಆದರೆ ಅಲ್ಲಿನ 16 ಜಿಲ್ಲೆಗಳಲ್ಲಿ ಕೇಂದ್ರೀಯ ಪಡೆಗಳು ಕಟ್ಟುನಿಟ್ಟಿನ ರಕ್ಷಣೆಯನ್ನು ಒದಗಿಸಿವೆ ಅಂತ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಹೇಳಿದ್ದಾರೆ. ಹಾಗಾದ್ರೆ ಎರಡೂ ರಾಜ್ಯಗಳ ಚುನಾವಣೆಗಳು ಹೇಗಿದ್ವು, ಎಷ್ಟು ಮತದಾನ ಅಲ್ಲಿ ನಡೀತು, ಅಲ್ಲಿನ ಮಾಹೋಲ್ ಏನು, ಬನ್ನಿ ನೋಡೋಣ. ಗೆಳೆಯರೆ, ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿಯ ಮತದಾನದ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಯಾಕೆಂದ್ರೆ ಕಳೆದ ಬಾರಿ ಪಾರದರ್ಶಕವಾಗಿ ಮತದಾನ ನಡೆಯೋದಕ್ಕೆ ಅಲ್ಲಿ ಟಿಎಂಸಿ ಹಾಗೂ ಸರ್ಕಾರದ ಅಧಿಕಾರಿಗಳು ಅವಕಾಶವನ್ನು ಕೊಟ್ಟಿರಲಿಲ್ಲ ಅನ್ನೋ ಆರೋಪಗಳಿದ್ವು. ಹಾಗೆ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಆಯೋಗದ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಅದನ್ನು ವಿರೋಧಿಸಿ ಚುನಾವಣಾ ಆಯೋಗದ ಕ್ರಮವನ್ನು ಪ್ರಶ್ನೆ ಮಾಡಿ ಖುದ್ದು ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಂಡಿಸಿದ್ರು. ಅಲ್ಲಿ ಎಲೆಕ್ಷನ್ ಕಮಿಷನ್ ಹಾಗೂ ರಾಜ್ಯ ಸರ್ಕಾರದ ನಡುವಿನ ಜಗಳವನ್ನು ಬಗೆಹರಿಸೋದಕ್ಕೆ ಸುಪ್ರೀಂ ಕೋರ್ಟ್ ನ್ಯಾಯಾಂಗದ ಅಧಿಕಾರಿಗಳನ್ನ ರಿವಿಷನ್ ಕಾರ್ಯಕ್ರಮಕ್ಕೆ ನಿಯೋಜಿಸಬೇಕಾಗಿ ಬಂತು. ಇದೆಲ್ಲದರ ನಡುವೆ ಅಲ್ಲಿ ಮೊದಲ ಹಂತದ ಮತದಾನ ನಿರ್ವಿಘ್ನವಾಗಿ ನಡೆದಿದೆ. ಸುಮಾರು 16 ಜಿಲ್ಲೆಗಳ 152 ಕ್ಷೇತ್ರಗಳಲ್ಲಿ ಮತದಾರರು ತಮ್ಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ತಮ್ಮ ನಿರ್ಧಾರವನ್ನ ಇವಿಎಂ ಮಿಷನ್ ನಲ್ಲಿ ಭದ್ರಪಡಿಸಿದ್ದಾರೆ. ಗೆಳೆಯರೆ, ಪಶ್ಚಿಮ ಬಂಗಾಳದಲ್ಲಿ ಮತದಾನದ ಸಂದರ್ಭದಲ್ಲಿ ಉಂಟಾದ ಒಂದಷ್ಟು ಅಹಿತಕರ ಘಟನೆಗಳ ಬಗ್ಗೆ ಹೇಳುವ ಮೊದಲು ಅಲ್ಲಿ ಸರ್ನಿಂದಾಗಿ ಡಿಲೀಟ್ ಆದ ಮತಗಳ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟು ಬಿಡ್ತೀನಿ. ಪಶ್ಚಿಮ ಬಂಗಾಳ ಬಾಂಗ್ಲಾದೇಶದ ಜೊತೆ ಗಡಿ ಹಂಚಿಕೊಳ್ಳುತ್ತೆ. ಅಲ್ಲಿ ದೊಡ್ಡ ಪ್ರಮಾಣದ ಅಕ್ರಮ ವಲಸೆಗಳು ಕೂಡ ಬಾಂಗ್ಲಾದೇಶದಿಂದ ಆಗತ್ವೆ. ಹಾಗೆ ಬಂದ ಸಾಕಷ್ಟು ಜನ ಪಶ್ಚಿಮ ಬಂಗಾಳದಲ್ಲಿ ವೋಟರ್ ಐಡಿಗಳನ್ನು ಮಾಡಿಕೊಂಡಿದ್ದಾರೆ, ಆಧಾರ್ ಕಾರ್ಡ್ ಅನ್ನು ಕೂಡ ತಗೊಂಡಿದ್ದಾರೆ. ಅವರು ಸರ್ಕಾರದ ಎಲ್ಲ ಯೋಜನೆಗಳ ಫಲವನ್ನು ಅನುಭವಿಸ್ತಾ ಇದ್ದಾರೆ. ಈ ಹಿಂದೆ ಸಂಸದೆಯಾಗಿದ್ದಾಗ ಇದೇ ಮಮತಾ ಬ್ಯಾನರ್ಜಿ ಅಕ್ರಮ ವಲಸೆಗಳ ವಿರುದ್ಧ ದೊಡ್ಡ ಮಟ್ಟದಲ್ಲಿ ದನಿ ಎತ್ತಿದ್ರು. ಲೋಕಸಭೆಯಲ್ಲಿ ಸ್ಪೀಕರ್ ಮೇಲೆ ಕಡತಗಳನ್ನ ಹರಿದು ಎಸೆದ್ರು. ಆ ನಂತರ ಅಲ್ಲಿನ ಮುಖ್ಯಮಂತ್ರಿ ಆದ ಮೇಲೆ ಮಮತಾ ದೀದಿ ವ್ಯವಸ್ಥೆಯ ಜೊತೆ ಹೊಂದಾಣಿಕೆಯನ್ನ ಮಾಡಿಕೊಂಡಿದ್ದಷ್ಟೇ ಅಲ್ಲ, ಅಲ್ಲಿ ಮತ ಧ್ರುವೀಕರಣಕ್ಕೆ ಕೂಡ ಅವರು ಮುಂದಾಗ್ತಾ ಹೋದ್ರು. ಸಾಕಷ್ಟು ಗುಂಡಾಗಳನ್ನು ಬೆಳೆಸಿದ್ರು. ಇದನ್ನ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿ ಮಮತಾ ಬ್ಯಾನರ್ಜಿ ಮತ ಧ್ರುವೀಕರಣ ಹಾಗೂ ತುಷ್ಟೀಕರಣವನ್ನ ಮಾಡದೇ ಇದ್ದಿದ್ರೆ ಬಿಜೆಪಿಗೆ ಅಲ್ಲಿ ಬೇರೂರೋದಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ ಅನ್ನೋದು ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರೋ ಮಾತು. ಇದು ಸುಳ್ಳೇನಲ್ಲ. ಯಾಕೆಂದ್ರೆ ಅಲ್ಲಿ ಮಮತಾ ಅವರ ಧ್ರುವೀಕರಣವನ್ನ ಭೇದಿಸೋದಕ್ಕೆ ಕಾಂಗ್ರೆಸ್ಗೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇಡೀ ದೇಶದಲ್ಲಿ ಮುಸ್ಲಿಂ ಮತಗಳು ಕಾಂಗ್ರೆಸ್ ಪರ ಇವೆ ಅಂತ ಹೇಳ್ತಾರೆ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಆ ಸಮುದಾಯ ಮಮತಾ ಪರ ಇದೆ. ಇನ್ನು ಅಲ್ಲಿ ಸರ್ ನಡೀತಲ್ಲ, ಅದಕ್ಕೂ ಮೊದಲು ಅಂದ್ರೆ 2021ರಲ್ಲಿ 7,66,37,528 ಮತದಾರರಲ್ಲಿದ್ರು. ಇಂಟೆನ್ಸಿವ್ ರಿವಿಷನ್ ಅಲ್ಲಿ ಸುಮಾರು 91,36,464 ಮತದಾರರ ಹೆಸರನ್ನ ಡಿಲೀಟ್ ಮಾಡಲಾಯಿತು. ಹಾಗೆ 7,49,945 ಹೊಸ ಮತದಾರರ ಸೇರ್ಪಡೆ ಕೂಡ ಅಲ್ಲಾಗಿದೆ. ಈಗ ಅಲ್ಲಿ ಒಟ್ಟು ಮತದಾರರ ಸಂಖ್ಯೆ 6,82,51,10. ಅಲ್ಲಿಗೆ ಒಟ್ಟು ದೇಶದ 10.9% ಮತಗಳನ್ನು ಡಿಲೀಟ್ ಮಾಡಲಾಗಿದೆ. ಅದರಲ್ಲಿ ನಕಲಿ ಮತದಾರರು, ಸಾವಿಗೀಡಾದವರು, ಎರಡೆರಡು ಕಡೆಗಳಲ್ಲಿ ಹೆಸರಿದ್ದವರು, ಊರು ಬಿಟ್ಟವರು, ಅಸ್ತಿತ್ವದಲ್ಲೇ ಇಲ್ಲದವರು, ಹೀಗೆ ನಾನಾ ವರ್ಗಗಳ ಹೆಸರುಗಳು ಆ ಪಟ್ಟಿಯಲ್ಲಿವೆ. ಇನ್ನು ಸರ್ ಕಾರ್ಯಕ್ರಮದ ಮೂಲಕ ಒಂದೇ ವರ್ಗದ ಮತದಾರರ ಹೆಸರುಗಳನ್ನು ತೆಗೆದುಹಾಕಲಾಗಿದೆ ಅಂತ ಮಮತಾ ಬ್ಯಾನರ್ಜಿ ಆರೋಪ ಮಾಡಿದ್ರು. ಹಾಗೆ ಅಲ್ಲಿ ರಾಜ್ಯ ಸರ್ಕಾರ ಹಾಗೂ ಚುನಾವಣಾ ಆಯೋಗದ ನಡುವೆ ದೊಡ್ಡ ತಿಕ್ಕಾಟಕ್ಕೆ ಕೂಡ ಅದು ಕಾರಣ ಆಯಿತು. ಕಳೆದ ಚುನಾವಣೆಯಲ್ಲಿ 60% ಸಿಸಿ ಕ್ಯಾಮೆರಾಗಳೇ ಕೆಲಸ ಮಾಡಿರಲಿಲ್ಲ ಅನ್ನೋ ಸ್ಫೋಟಕ ಮಾಹಿತಿ ಹೊರಬಂತು. ಹೀಗಾಗಿ ಈ ಬಾರಿ ಆಯೋಗ ಸಂಪೂರ್ಣವಾಗಿ ಪಶ್ಚಿಮ ಬಂಗಾಳವನ್ನ ತನ್ನ ಕೈಗೆ ತಗೊಳ್ತು. ಮತಗಟ್ಟೆಗಳ ಒಳಗಿನ ಅಧಿಕಾರಿಗಳಿಗೆ ಬಾಡಿ ಕ್ಯಾಮ್ಗಳನ್ನು ಹಾಕೊಳ್ಳೋ ವ್ಯವಸ್ಥೆಯನ್ನು ಮಾಡಲಾಯಿತು. ಅಲ್ಲಿ ಸಾಕಷ್ಟು ವರ್ಷಗಳಿಂದ ಬೇರು ಬಿಟ್ಟಿದ್ದ ಮಮತಾ ಬ್ಯಾನರ್ಜಿ ಅವರಿಗೆ ಅತ್ಯಾಪ್ತರು ಅನ್ನಿಸ್ಕೊಂಡಿದ್ದ IAS ಮತ್ತು IPS ಅಧಿಕಾರಿಗಳನ್ನ ವರ್ಗಾವಣೆ ಕೂಡ ಮಾಡಲಾಯಿತು. ನ್ಯಾಯಾಂಗ ಅಧಿಕಾರಿಗಳನ್ನೇ ಅಲ್ಲಿನ ಕೆಲವರು ಒತ್ತೆಯಾಳುಗಳನ್ನಾಗಿಸಿಕೊಂಡ ಪ್ರಕರಣದ ನಂತರ ಅಲ್ಲಿಗೆ CRPF ನಿಯೋಜನೆ ಆಯಿತು. ಮತದಾನಕ್ಕೆ ಕೂಡ
ಪೊಲೀಸರಿಗಿಂತ ಹೆಚ್ಚು CRPF ಭದ್ರತೆಯನ್ನೇ ಕೊಡಲಾಯಿತು. ಹಾಗೆ ಪ್ರತಿಯೊಬ್ಬ ಮತದಾರನ ಮುಖ ಸ್ಕ್ಯಾನ್ ಮಾಡೋದನ್ನ ಕಡ್ಡಾಯ ಮಾಡಲಾಯಿತು ಅಂತ ಹೇಳ್ತಾರೆ. ಅಂದರೆ ಬುರ್ಖಾ ಹಾಕೊಂಡು ಬಂದು ವೋಟರ್ ID ತೋರಿಸಿ ಮತ ಚಲಾವಣೆ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಬೂತ್ನಿಂದ 100 ಮೀಟರ್ ದೂರದಲ್ಲಿ ಫೇಸ್ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಒಳಗೆ ಬರಬೇಕಿತ್ತು. 100 ಮೀಟರ್ ಒಳಗಿನ ಪ್ರದೇಶವನ್ನು ಸಂಪೂರ್ಣವಾಗಿ CRPFನ ರಕ್ಷಣೆಗೆ ಕೊಡಲಾಗಿತ್ತು ಅಂತ ವರದಿಗಳು ಹೇಳ್ತಾ ಇವೆ. ಇನ್ನು ಈ ಚುನಾವಣೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋ ಚುನಾವಣೆ ಆದರೆ ಬಿಜೆಪಿಗೆ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರವನ್ನು ಹಿಡಿಯುವ ಅವಕಾಶದ ಚುನಾವಣೆ. ಹೀಗಾಗಿ ಬಂಗಾಳದ ಅಸ್ಮಿತೆ ಅಂತ ಮಮತಾ ದೀದಿ ಪ್ರಚಾರ ಮಾಡ್ತಾ ಇದ್ರೆ, ಪರಿವರ್ತನೆ ಅಂತ ಸುವೇಂದು ನೇತೃತ್ವದ ಬಿಜೆಪಿ ಹೊರಟಿದೆ. ಪ್ರಧಾನಿ ಮೋದಿಯಲ್ಲಿ ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ. ಈ ಮೊದಲ ಹಂತದ 152 ಕ್ಷೇತ್ರಗಳಿಗಾಗಿ ಗೃಹ ಸಚಿವ ಅಮಿತ್ ಶಾ ಈಗಾಗಲೇ 15 ದಿನಗಳ ಕಾಲ ಪಶ್ಚಿಮ ಬಂಗಾಳಕ್ಕೆ ಸಮಯವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಪಶ್ಚಿಮ ಬಂಗಾಳದ ಚುನಾವಣೆ ಅತ್ಯಂತ ಕುತೂಹಲ ಭರಿತವಾಗಿದೆ. ಅಲ್ಲಿ ಒಟ್ಟು 294 ಕ್ಷೇತ್ರಗಳು. ಅದರಲ್ಲಿ ಕಳೆದ ಬಾರಿ ಅಂದ್ರೆ 2021ರಲ್ಲಿ TMC 48% ಮತ ಗಳಿಸಿ 215 ಸ್ಥಾನಗಳನ್ನು ಗೆದ್ರೆ ಬಿಜೆಪಿ 38% ಮತ ಗಳಿಕೆಯೊಂದಿಗೆ 77 ಸ್ಥಾನಗಳನ್ನು ಗೆದ್ದಿತ್ತು. ಅದಕ್ಕೂ ಹಿಂದಿನ ಚುನಾವಣೆ ಅಂದ್ರೆ 2016ರಲ್ಲಿ TMC 211 ಸ್ಥಾನಗಳ ಜೊತೆ 45% ವೋಟುಗಳನ್ನು ಪಡ್ಕೊಂಡಿತ್ತು. ಬಿಜೆಪಿಗೆ 3 ಸ್ಥಾನಗಳು ಹಾಗೂ 10% ವೋಟುಗಳು ಬಂದ್ರೆ ಕಾಂಗ್ರೆಸ್ ಹಾಗೂ ಎಡಪಕ್ಷಗಳ ಕೂಟ 76 ಸ್ಥಾನಗಳನ್ನು ಗಳಿಸಿತ್ತು. ಅದಕ್ಕೂ ಹಿಂದೆ ಅಂದರೆ 2011ರಲ್ಲಿ TMC 184, ಬಿಜೆಪಿ 0, ಎಡಪಕ್ಷಗಳು 62 ಹಾಗೂ ಕಾಂಗ್ರೆಸ್ 42 ಸ್ಥಾನಗಳನ್ನು ಗೆದ್ದು ಬೀಗಿದ್ವು. ಗೆಳೆಯರೆ, ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ 2011ರಲ್ಲಿ 2 ಅಂಕಿ ಸೀಟು ಪಡ್ಕೊಂಡಿದ್ದ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಅದಾದ 10 ವರ್ಷಗಳಲ್ಲಿ 0ಗಿಳಿದಿವೆ. ಬಿಜೆಪಿ ಹಾಗೂ ತೃಣಮೂಲ ಎರಡೂ ತಮ್ಮ ಶಕ್ತಿಯನ್ನ ಹೆಚ್ಚು ಮಾಡಿಕೊಂಡಿವೆ. ಈ ಬಾರಿಯಲ್ಲಿ ಬಿಜೆಪಿ TMC ನಡುವೆ ನೇರ ಸ್ಪರ್ಧೆ ಇದೆ. ಇಲ್ಲಿ ಬಿಜೆಪಿಯ ಮೂಲ ಅಂತ ಕರೆಸಿಕೊಳ್ಳುವ ಜನಸಂಘವನ್ನ ಸ್ಥಾಪನೆ ಮಾಡಿದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಪಶ್ಚಿಮ ಬಂಗಾಳದಿಂದ ಬಂದವರು. ಹೀಗಾಗಿ ಬಿಜೆಪಿಯ ಮೂಲ ಪುರುಷನ ರಾಜ್ಯದಲ್ಲೇ ಬಿಜೆಪಿ ಅಧಿಕಾರ ಹಿಡಿದೇ ಇದ್ರೆ ಅಥವಾ ಬಿಜೆಪಿ ತನ್ನ ಅಸ್ತಿತ್ವವನ್ನು ಸ್ಥಾಪನೆ ಮಾಡದೇ ಇದ್ರೆ ಅದರಲ್ಲಿ ಅರ್ಥ ಇರೋದಿಲ್ಲ ಅಂತ ಅಮಿತ್ ಶಾ ಪದೇ ಪದೇ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಚುನಾವಣೆಗಳಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇವೆ. ಇನ್ನು ಮತದಾನ 16 ಜಿಲ್ಲೆಗಳ 152 ಕ್ಷೇತ್ರಗಳಲ್ಲಿ ನಡೆದಿದೆ. ಅದರಲ್ಲಿ ಮುರ್ಷಿದಾಬಾದ್ ಸ್ವಲ್ಪ ಹೆಚ್ಚು ಸಮಸ್ಯೆಯನ್ನು ಕಂಡಿದೆ. ಅಲ್ಲಿ TMC ಹಾಗೂ ಹುಮಯೂನ್ ಕಬೀರ್ ನೇತೃತ್ವದ AUJP ಕಾರ್ಯಕರ್ತರ ನಡುವೆ ಹೊಡೆದಾಟಗಳಾಗಿವೆ. ಕಚ್ಚಾ ಬಾಂಬುಗಳ ಬಳಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸಿಲಿಗುರಿಯಲ್ಲಿ ಬಿಜೆಪಿ TMC ಕಾರ್ಯಕರ್ತರು ಹೊಡೆದಾಟ ಮಾಡಿಕೊಂಡಿದ್ದಾರೆ. CRPF ಮಧ್ಯಪ್ರವೇಶದೊಂದಿಗೆ ಅಲ್ಲಿ ಪರಿಸ್ಥಿತಿ ಹತೋಟಿಗೆ ಬಂದಿದೆ. ಹಾಗೆ ಕುಮಾರ್ಗಂಜಲ್ಲಿ ಬಿಜೆಪಿ ಬೂತ್ ಏಜೆಂಟರನ್ನ TMC ಕಾರ್ಯಕರ್ತರು ಒಳಗ್ಬಿಟ್ಟಿಲ್ಲ, ಅವರನ್ನ ತಡೆದು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಸುದ್ದಿಗಳು ಬಂದವು. ಅದನ್ನು ಕೇಳೋದಿಕ್ಕೆ ಅಂತ ಹೋದ ಅಭ್ಯರ್ಥಿ ಸುವೇಂದು ಸರ್ಕಾರ್ ಮೇಲೆ TMC ಕಾರ್ಯಕರ್ತರು ದಾಳಿ ಮಾಡಿದ್ದಾರೆ. ಇನ್ನು ಕೆಲ ಕಡೆಗಳಲ್ಲಿ ಸಣ್ಣ ಪುಟ್ಟ ಗಲಭೆಗಳು ನಡೆದಿವೆ. ಉಳಿದಂತೆ ಪಶ್ಚಿಮ ಬಂಗಾಳದಲ್ಲಿ 89.93% ಮತದಾನ ಸಂಜೆ 5 ಗಂಟೆಯ ವೇಳೆಗೆ ವರದಿಯಾಗಿದೆ. ಇನ್ನು ಗೆಳೆಯರೆ, ತಮಿಳುನಾಡಿನ ವಿಷಯಕ್ಕೆ ನಾವು ಬರೋದಾದ್ರೆ ಅಲ್ಲಿ DMK ಹಾಗೂ AIADMK ನಡುವೆ ನೇರ ಸ್ಪರ್ಧೆ. ಉಳಿದ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಕೂಡ ಈ ಎರಡೂ ಪಕ್ಷಗಳ ಹಿಂದೆ ನಿಂತಿವೆ. ಇನ್ನು ಹೊಸದಾಗಿ ಕಣಕ್ಕಿಳಿದಿರುವ ಜೋಸೆಫ್ ವಿಜಯ್ ನೇತೃತ್ವದ TVK ಕೂಡ ಈ ಬಾರಿ 18% 20% ವರೆಗೆ ಮತ ಕೀಳಬಹುದು ಅಂತ ಹೇಳ್ತಾ ಇದ್ರು. ತಮಿಳುನಾಡಲ್ಲಿ 5.73 ಕೋಟಿ ಮತದಾರರು, 234 ಕ್ಷೇತ್ರಗಳಿಗೆ ಒಟ್ಟು 4023 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ. ಈಗ ಅಲ್ಲಿನ ಮತದಾರ ತನ್ನ ನೆಚ್ಚಿನ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ತನ್ನ ನಿರ್ಧಾರವನ್ನ ಮತಪೆಟ್ಟಿಗೆಗಳಲ್ಲಿ ಮುಚ್ಚಿಟ್ಟಿದ್ದಾನೆ. ಇನ್ನು ತಮಿಳುನಾಡು ಕೂಡ ಸುಡು ಬಿಸಿಲಿನ ನಡುವೆಯೂ ಒಳ್ಳೆ ಪ್ರಮಾಣದ ಮತದಾನವನ್ನೇ ಕಂಡಿದೆ. ಸಂಜೆ 5 ಗಂಟೆ ಹೊತ್ತಿಗೆ ಸುಮಾರು 82.24% ಮತದಾನ ಆಗಿದೆ ಅಂತ ಹೇಳ್ತಾ ಇದ್ರು. ಅಲ್ಲಿ ಒಂದಷ್ಟು ಕ್ಷೇತ್ರಗಳಲ್ಲಿ DMK ಮತ್ತು AIADMK ಕಾರ್ಯಕರ್ತರ ನಡುವೆ ಹೊಡೆದಾಟಗಳಾಗಿರೋದು ಬಿಟ್ರೆ ಅಂಥ ದೊಡ್ಡ ಸಮಸ್ಯೆಗಳೇನೂ ಆಗಿಲ್ಲ. ಇನ್ನು ತಮಿಳುನಾಡಿನ ವಿಲತ್ತಿಕುಲಂ ಕ್ಷೇತ್ರದ 2 ಗ್ರಾಮಗಳು ಈ ಬಾರಿ ಮತದಾನವನ್ನ ಬಹಿಷ್ಕರಿಸಿವೆ. ಅಲ್ಲಿ ತಮಿಳಿನ ಖ್ಯಾತ ಕ್ರಾಂತಿಕಾರಿ ಕವಿ ಸುಬ್ರಹ್ಮಣ್ಯ ಭಾರತಿಯವರ ಹುಟ್ಟೂರು ಎಟ್ಟಯ್ಯಪುರಂಗೆ ಸೇರುವ ಕುಲತ್ತುವೈಪಟ್ಟಿ ಮತ್ತು ಕುಮಾರಗಿರಿ ಅನ್ನೋ 2 ಗ್ರಾಮಗಳು ಈ ಬಾರಿ ಮತದಾನದಿಂದ ದೂರ ಉಳಿದಿವೆ. ಅಲ್ಲಿ ಶ್ರೀಲಂಕಾದಿಂದ ಬಂದ ಲಂಕನ್ ತಮಿಳರಿಗಾಗಿ ಒಂದಷ್ಟು ಆಶ್ರಯ ಮತ್ತು ವಸತಿ ವ್ಯವಸ್ಥೆಗಳನ್ನ ಸರ್ಕಾರ ಮಾಡಿಕೊಟ್ಟಿದೆ.
ಅವರ ಕ್ಯಾಂಪುಗಳ ಪಕ್ಕದಲ್ಲಿ ಒಂದು ರಸ್ತೆ ಹಾದು ಹೋಗುತ್ತೆ. ಅದು ಈ ಗ್ರಾಮಗಳಲ್ಲಿನ ರೈತರ ಹೊಲಗಳಿಗೆ ಸಂಪರ್ಕವನ್ನ ಕಲ್ಪಿಸುವ ರಸ್ತೆ. ಆದ್ರೆ ಅದನ್ನ ಈ ಲಂಕಾ ತಮಿಳರು ಮುಚ್ಚಿದ್ದಾರೆ. ಅಲ್ಲಿ ಗ್ರಾಮಸ್ಥರಿಗೆ ಓಡಾಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಅನ್ನೋ ಆರೋಪ ಸಾಕಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇತ್ತು. ಆ ರಸ್ತೆಗಾಗಿ ಅಲ್ಲಿನ ಗ್ರಾಮಸ್ಥರು ಸಾಕಷ್ಟು ಪ್ರತಿಭಟನೆಗಳನ್ನ ಮಾಡಿದ್ದಾರೆ, ಸತ್ಯಾಗ್ರಹಗಳನ್ನ ಮಾಡಿದ್ದಾರೆ. ಆದ್ರೆ ಆ ಬಗ್ಗೆ ಆಡಳಿತ, ಜನಪ್ರತಿನಿಧಿಗಳು ಗಮನ ಹರಿಸಿರಲಿಲ್ಲ. ಈಗ ಚುನಾವಣೆಯ ಸಂದರ್ಭದಲ್ಲಿ ಮತ್ತೆ ತಮ್ಮ ಸಮಸ್ಯೆ ಜನಪ್ರತಿನಿಧಿಗಳು ಸರ್ಕಾರದ ಗಮನಕ್ಕೆ ಬರೋ ಹಾಗೆ ಗ್ರಾಮಸ್ಥರು ಮತದಾನ ಬಹಿಷ್ಕರಿಸುವ ಮೂಲಕ ತಮ್ಮ ಆಕ್ರೋಶವನ್ನ ಅಲ್ಲಿ ವ್ಯಕ್ತಪಡಿಸಿದ್ದಾರೆ. ಇನ್ನು ಗೆಳೆಯರೆ, ಪಶ್ಚಿಮ ಬಂಗಾಳದಲ್ಲಿ ಇನ್ನೂ ಒಂದು ಸುತ್ತಿನ ಮತದಾನ ಏಪ್ರಿಲ್ 29ನೇ ತಾರೀಕು ನಡೆಯುತ್ತೆ. ಹಾಗೆ ಕೇರಳ, ಪುದುಚೇರಿ, ಅಸ್ಸಾಂ ಸೇರಿದಂತೆ ಈಗಾಗಲೇ ಮತದಾನ ನಡೆದ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಭವಿಷ್ಯವು ಮೇ 4ನೇ ತಾರೀಕು ಗೊತ್ತಾಗುತ್ತೆ. ಇದು ಗೆಳೆಯರೆ ಚುನಾವಣೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.